ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸಿನಲ್ಲಿ ಮಹಾವೀರನ ಜೀವನ ಬಗ್ಗೆ ನೋಡಿದ್ವಿ. ಇವಾಗ ಮಹಾವೀರನ ಬೋಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮಹಾವೀರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು. ಹೀಗೆ ಇಲ್ಲಿ ಸಾಮಾನ್ಯವಾಗಿ ಪಾರ್ಶ್ವನಾಥನು 5 ತತ್ವಗಳನ್ನು ಬೋಧಿಸಿದನು. ಹಾಗೆ ಪಂಚಶೀಲ ತತ್ವಗಳನ್ನು ಮೋಕ್ಷ ಸಾಧನೆಗಾಗಿ ಮಹಾವೀರನು ಸಹ ಬೋಧಿಸಿದ ಅಂತ ಹೇಳ್ಬೋದು. ಜೊತೆಗೆ ತ್ರಿರತ್ನಗಳನ್ನು ಸಹ ಬೋಧನೆ ಮಾಡಿದ. ನೋಡ್ರಿ, ಯಾವ್ಯಾವ ಆ ಒಂದು ಪಂಚಶೀಲ ತತ್ವಗಳಂದರೆ, ಮೊದಲನೇದಾಗಿ ಸತ್ಯ. ನೋಡ್ರಿ, ಹೀಗೆ ಪಾರ್ಶ್ವನಾಥನ ಒಂದು ಬಳುವಳಿಯಾಗಿ ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಪಾವಿತ್ರ್ಯತೆಯನ್ನು ಬೋಧನೆ ಮಾಡಿದ ಯಾರು? ಮಹಾವೀರ. ನೋಡ್ರಿ, ಯಾವಾಗಲೂ ಸತ್ಯದಿಂದಲೇ ನಾವು ಸತ್ಯದ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಹೇಳಿದ. ಹಾಗೆ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಹಿಂಸಾತ್ಮಕವಾದಂಥ ಮಾರ್ಗವನ್ನು ಅನುಸರಿಸದೆ ಅಹಿಂಸಾತ್ಮಕ ಮಾರ್ಗದ ಮೂಲಕ ಜೀವನವನ್ನು ಕಂಡುಕೊಳ್ಬೇಕು ಎಂಬುವ ಒಂದು ಉದ್ದೇಶ ಈ ಒಂದು ಪಂಚಶೀಲ ತತ್ವದ್ದಾಗಿರ್ತಕ್ಕಂಥದ್ದು. ಹಾಗೆ ಕಳ್ಳತನ ಮಾಡದಿರುವುದು, ಆಸ್ತಿ ಅಂದರೆ ಕಳ್ಳತನ ಮಾಡದಿರುವುದು. ಕಳ್ಳತನ ಮಾಡದೆ ನಾವು ಒಂದು ಉತ್ತಮವಾದಂಥ ಜೀವನವನ್ನು ಅನುಸರಿಸಬೇಕು, ನ್ಯಾಯಯುತವಾದಂಥ ಜೀವನವನ್ನು ಅನುಸರಿಸಬೇಕು ಎಂಬುದನ್ನು ಈ ಒಂದು ತತ್ವ ಹೇಳುತ್ತೆ. ಹಾಗೆ ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು. ಹೀಗೆ ಪಾರ್ಶ್ವನಾಥ ಈ ಒಂದು ಅಪರಿಗ್ರಹದ ಬಗ್ಗೆ ಇದೆ. ಹಾಗೆಯೇ ಅದೇ ತತ್ವವನ್ನು ಮಹಾವೀರನು ಸಹ ತನ್ನ ಬೋಧನೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಅಂದರೆ ನಮ್ಮ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಏನಾದರೂ ನಾವು ಹೊಂದಿದ್ದೇ ಆದಲ್ಲಿ ಅದೇನಾಗುತ್ತೆ, ಮುಂದೆ ಅನಾಹುತಕ್ಕೀಡಾಗುತ್ತೆ. ಹಾಗಾಗಿ ಹೆಚ್ಚಿನ ಸಂಪತ್ತನ್ನು ಹೊಂದುವುದು ಬೇಡ ಅಂತ ಹೇಳ್ತಾನೆ. ಜೊತೆಗೆ ಬ್ರಹ್ಮಚರ್ಯದ ಬಗ್ಗೆ ಅಥವಾ ಪಾವಿತ್ರ್ಯತೆಯ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಬ್ರಹ್ಮಚರ್ಯ ಮತ್ತು ಪಾವಿತ್ರ್ಯತೆ. ನೋಡ್ರಿ, ಬ್ರಹ್ಮಚರ್ಯ ಅಂದರೆ ಪಾವಿತ್ರ್ಯತೆಯನ್ನು ಪರಿಪಾಲನೆ ಮಾಡೋದು ಎಂಬುದು ಯಾರ ಉದ್ದೇಶ ಆಗಿತ್ತು? ಅದು ಮಹಾವೀರನ ಉದ್ದೇಶ ಆಗಿತ್ತು. ಅದು ತನ್ನ ಬೋಧನೆಗಳ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ತ್ರಿರತ್ನಗಳನ್ನು ಬೋಧನೆ ಮಾಡಿದ. ಆ ತ್ರಿರತ್ನಗಳಂತಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ ಅಂತಕ್ಕಂಥದ್ದು. ಹೀಗೆ ತ್ರಿರತ್ನಗಳನ್ನು ಬೋಧನೆ ಮಾಡಿರ್ತಕ್ಕಂಥದ್ದು. ಯಾವಾಗಲೂ ಜ್ಞಾನದ ಮೂಲಕನೇ ಮುಂದುವರಿತಕ್ಕಂಥದ್ದು. ನೋಡ್ರಿ, ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಜ್ಞಾನ ಅಂತಕ್ಕಂಥದ್ದು ಸಂಪಾದನೆ ಮಾಡಬೇಕಾಗತ್ತೆ. ಆ ಜ್ಞಾನ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ನಾವು ಒಂದು ಸುಖ ಸಂತೋಷ ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗೆ ಸಮ್ಯಕ್ ನಂಬಿಕೆ, ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅಲ್ಲಿ ಏನಿರಬೇಕು, ನಮಗೆ ನಂಬಿಕೆ ಇರಬೇಕು ಎಂಬುದು ಯಾರ ಒಂದು ಬೋಧನೆ ಅಂತಂದರೆ ಅದು ಮಹಾವೀರನ ಬೋಧನೆ ಅಂತ ಹೇಳ್ತೀವಿ. ಹೀಗೆ ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದನು ಅಂತ. ಇವನು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಖಂಡಿಸಿದನು ಅಂತ ಹೇಳ್ಬೋದು. ಹಾಗೆ ಸಮ್ಯಕ್ ನಡತೆ ಅಂತಂದರೆ ಸಾಮಾನ್ಯವಾಗಿ ನಮ್ಮ ನಡೆ ನುಡಿ ಅಂತಕ್ಕಂಥದ್ದು ಯಾವಾಗಲೂ ಪರಿಶುದ್ಧವಾಗಿರಬೇಕು, ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕೆಂಬುದು ಯಾರ ಉದ್ದೇಶ ಆಗಿತ್ತು ಅಂದರೆ ಮಹಾವೀರನ ಉದ್ದೇಶ ಆಗಿತ್ತು. ಹೀಗೆ ಇವನು ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಗಳನ್ನು ಖಂಡಿಸಿದನು. ಇವನು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟನು ಮತ್ತು ಪ್ರಾಣಿ, ಪಕ್ಷಿ, ಗಿಡ, ಮರ, ಕಲ್ಲು, ಮಣ್ಣು, ನೀರು, ಬೆಂಕಿ ಮುಂತಾದವು ಸಹ ಜೀವ ಹೊಂದಿರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ನೀಡಬಾರದೆಂದು ಪ್ರತಿಪಾದನೆ ಮಾಡಿದನು. ನೋಡ್ರಿ, ಇವನು ನಿರ್ಮಾಣಕ್ಕಾಗಿ ಅಥವಾ ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದನು. ಮುಂದೆ ನಾವು ಒಂದು ಮೋಕ್ಷವನ್ನು ಸಾಧನೆ ಮಾಡಬೇಕಂತಂದರೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಎಲ್ಲವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ನಂತರ ಕಠಿಣವಾದಂಥ ತಪಸ್ಸನ್ನು ಕೈಗೊಂಡು ಮನಃಶಾಂತಿಗಾಗಿ, ಮನಃಶುದ್ಧಿಗಾಗಿ, ದೇಹ ಶುದ್ಧಿಗಾಗಿ ಏನು ಮಾಡಬೇಕು ಅಂತ ಹೇಳ್ತಾನೆ. ಹೀಗೆ ತನ್ನದೇ ಆದಂಥ ಒಂದು ಬೋಧನೆಯ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಯಾರು? ಮಹಾವೀರ ಅಂತ ನಾವಿಲ್ಲಿ ಹೇಳಬಹುದು. ಹೀಗೆ ಮಹಾವೀರನು ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ನೀಡಬಾರದೆಂದು ಪ್ರತಿಪಾದಿಸಿದನು. ಇವನು ನಿರ್ಮಾಣಕ್ಕಾಗಿ ಏನು ಮಾಡೋದು ತಿಳಿದ ಕಠಿಣ ತಪಸ್ಸು, ಸನ್ಯಾಸತ್ವವನ್ನು ಏನು ಮಾಡಬೇಕು, ಆಚರಣೆ ಮಾಡಬೇಕು. ಇವನಿಗೆ ಗಣಾಧರರೆಂಬ 11 ಜನ ಶಿಷ್ಯಂದರಿದ್ದರು ಅಂತ ಹೇಳಬಹುದು. ಎಷ್ಟು ಜನ? 11 ಜನ ಶಿಷ್ಯಂದರಿರ್ತಾರೆ. ಅವರಿಗೆ ಗಣಾಧರರೆಂಬ ಹೆಸರು ಇತ್ತು ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ಮಹಾವೀರನು ಜೈನ ಧರ್ಮದ ಪ್ರಸಾರವನ್ನು ಕೈಗೊಳ್ತಾನೆ. ಆರಂಭದಲ್ಲಿ ಜೈನ ಧರ್ಮವು ಕೋಸಲ, ಮಗಧ, ವಿದೇಹ ಮತ್ತು ಅಂಗರಾಜ್ಯಗಳಿಗೆ ಸೀಮಿತವಾಗಿತ್ತು. ಅಜಾತಶತ್ರು, ಬಿಂಬಸಾರ, ಚಂದ್ರಗುಪ್ತ ಮೌರ್ಯ ಮುಂತಾದ ರಾಜರು ನೀಡಿದ ಪ್ರೋತ್ಸಾಹದಿಂದಾಗಿ ಇಲ್ಲಿ ಏನಾಯಿತು, ಈ ಒಂದು ಜೈನ ಧರ್ಮ ಪ್ರಸಾರ ಆಯಿತು ಅಂತ ಹೇಳ್ಬೋದು. ಹಾಗೆ ಮತ್ತಷ್ಟು ಪ್ರಬಲವಾಗಿ ಭಾರತದಾದ್ಯಂತ ಪ್ರಸಾರ ಅಂತಕ್ಕಂಥದ್ದು ಆಯಿತು, ಜೈನ ಧರ್ಮ ಪರಿಚಯ ಆಯಿತು. ಹಾಗೆ ಚಂದ್ರಗುಪ್ತ ಮೌರ್ಯನ ಕೊನೆಯ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಉಂಟಾಗುತ್ತೆ. ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ಶ್ರವಣಬೆಳಗೊಳಕ್ಕೆ ವಲಸೆ ಹೋಗಿ ಅಲ್ಲಿ ಅವನು ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿ ಸಲ್ಲೇಖನ ವ್ರತವನ್ನು ಆಚರಿಸಿ ಸಾವನ್ನಪ್ಪುತ್ತಾನೆ. ನಂತರ ಕದಂಬರು, ಗಂಗರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಸಹ ಜೈನ ಧರ್ಮಕ್ಕೆ ಹೆಚ್ಚಿನ ಆಶ್ರಯವನ್ನು ನೀಡುತ್ತಾರೆ. ಈ ಒಂದು ಆಶ್ರಯ ನೀಡಿರುವ ಒಂದು ಕಾರಣಕ್ಕಾಗಿ ಜೈನ ಧರ್ಮ ಮತ್ತಷ್ಟು ಪ್ರಬಲವಾದ ಧರ್ಮವಾಗಿ ಬೆಳೆಯೋದಕ್ಕೆ
ಕಾರಣವಾಗುತ್ತೆ ಅಂತ ನಾವು ಇಲ್ಲಿ ಹೇಳಬಹುದು. ಆದ್ದರಿಂದ ಭಾರತದ ಇತರ ಭಾಗಗಳಾದ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲೂ ಸಹ ಜೈನ ಧರ್ಮ ಪ್ರಸಾರವಾಗುತ್ತದೆ. ಜೈನ ಧರ್ಮ ಪ್ರಸಾರವಾಯಿತು ಅಂತ ಹೇಳ್ಬೋದು. ನಂತರ ಜೈನ ಸಭೆಗಳು, 2 ಜೈನ ಸಭೆಗಳನ್ನು ಸಂಘಟಿಸಲಾಯಿತು. ನೋಡ್ರಿ, ಮೊದಲ ಸಭೆ ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಮೊದಲನೇ ಸಭೆಯಲ್ಲಿ ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಜೈನ ಸಭೆಯನ್ನು ನಡೆಸಲಾಯಿತು ಅಂದರೆ, ಅದು ಪಾಟಲಿಪುತ್ರದಲ್ಲಿ 300 ಕ್ರಿಸ್ತ ಶಕ ಪೂರ್ವದ 300ರಲ್ಲಿ ಜರುಗುತ್ತೆ. ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದೇ ಅದರ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಮೊದಲ ಸಭೆಯನ್ನು ಪಾಟಲಿಪುತ್ರದಲ್ಲಿ ಜರುಗಿಸಲಾಗುತ್ತೆ. ಹಾಗೆ ಎರಡನೇ ಸಭೆಯನ್ನು ಸಾಮಾನ್ಯ ಶಕ ಪೂರ್ವ 512ರ ಸುಮಾರಿನಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಜರುಗುತ್ತೆ. ಇಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು. ಸ್ವಲ್ಪ ಅಸ್ತವ್ಯಸ್ತವಿರುವ ಕಾರಣ ಅವುಗಳನ್ನು ಕ್ರಮಬದ್ಧವಾಗಿ ಬರೆದು ಸಾಮಾನ್ಯ ಜನರು ಸಹ ಕೈಗೆಟುಕುವಂತೆ ಅವುಗಳನ್ನು ಬರೆಯಲಾಯಿತು ಅಂತ. ಹೀಗೆ 2 ಜೈನ ಸಭೆಗಳು ಜರಿದು ಅಂತ ಹೇಳ್ಬೋದು. ಹಾಗೆ ಜೈನ ಧರ್ಮದ ಪಂಗಡಗಳು ನೋಡ್ರಿ, ಜೈನ ಧರ್ಮದ ಅನುಯಾಯಿಗಳಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಜೈನ ಧರ್ಮ 2 ಭಾಗವಾಗುತ್ತೆ ಅಥವಾ ಇಬ್ಬಾಗವಾಗುತ್ತೆ. ಆ ಒಂದು ಇಬ್ಬಾಗದ ಪ್ರಕಾರ 2 ಧರ್ಮಗಳು, ಈ ಒಂದು ಜೈನ ಧರ್ಮಗಳು 2 ಪಂಗಡಗಳಾಗಿ ವಿಂಗಡಣೆ ಆಗುತ್ತೆ. ಹೀಗೆ ಮೊದಲನೇ ಪಂಗಡ ಅಂದರೆ ಅದು ಶ್ವೇತಾಂಬರರು ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಪಾರ್ಶ್ವನಾಥನ ಅನುಯಾಯಿಗಳಾದ ಇವರು ಬಿಳಿಯ ವಸ್ತ್ರಧಾರಿಗಳಾಗಿರುತ್ತಾರೆ. ಹೆಸರೇ ಹೇಳುವಾಗೆ ಶ್ವೇತಾಂಬರರು ಅಂದರೆ ಇವರು ಬಿಳಿಯ ವಸ್ತ್ರಧಾರಿಗಳು. ಈ ಬಿಳಿಯ ವಸ್ತ್ರಧಾರಿಗಳು ಪಾರ್ಶ್ವನಾಥನ ಅನುಯಾಯಿಗಳಾದರೆ, ದಿಗಂಬರರು ಮಹಾವೀರನ ಅನುಯಾಯಿಗಳಾದರು. ಅಂದರೆ ದಿಗಂಬರರು ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವರು ನಿರ್ವಸ್ತ್ರಧಾರಿಗಳು, ಯಾವುದೇ ರೀತಿಯಾದಂಥ ವಸ್ತ್ರಗಳನ್ನು ಧರಿಸುವುದಿಲ್ಲ. ಹೀಗೆ ಶ್ವೇತಾಂಬರರು ಮತ್ತು ದಿಗಂಬರರು ಎಂಬ ಒಂದು 2 ಪಂಗಡಗಳು ಏನಾಗ್ತವೆ, ಇಲ್ಲಿ ಸೃಷ್ಟಿಯಾಗ್ತವೆ. ಹಾಗೆ ಜೈನ ಸಾಹಿತ್ಯವು ಸಹ ಇಲ್ಲಿ ಏನಾಗುತ್ತೆ, ಬೆಳವಣಿಗೆ ಆಗುತ್ತೆ. ನೋಡ್ರಿ, ಸಾಮಾನ್ಯವಾಗಿ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ ಅಂತ ಹೇಳ್ಬೋದು. ಯಾವುದು? ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ ಆಗಿದೆ. ಇದರಲ್ಲಿ 45ರಿಂದ 50 ಸಂಪುಟಗಳಿವೆ. ಮಹಾವೀರನ ಮೂಲ ತತ್ವಗಳನ್ನು ಒಳಗೊಂಡ ಸಿದ್ಧಾಂತ ಪೂರ್ವಗಳನ್ನು 14 ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ. ಹಾಗೆ ಶ್ವೇತಾಂಬರ ಮತ್ತು ದಿಗಂಬರರಿಬ್ಬರು 12 ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ. ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ. ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದು ಇಲ್ಲಿ ಹೇಳಬಹುದು. ಹಾಗೆ ಜೈನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮ ಸಹಾಯಕವಾಯಿತು ಅಂತ ಹೇಳ್ಬೋದು. ಜೈನರು ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಾಣ ಮಾಡಿದರು ಅಂತ ಹೇಳ್ಬೋದು, ಅಥವಾ ನಿರ್ಮಿಸಿದರು ಅಂತ ಹೇಳ್ಬೋದು. ಇಲ್ಲಿ ವಾಸ ಮಾಡುವವರಿಗೆ ಭಿಕ್ಷು ಗೃಹಗಳು ಅಂತ ಕರಿತೀವಿ. ಇದನ್ನು, ಈ ಒಂದು ಗುಹಾಲಯಗಳನ್ನು ಭಿಕ್ಷು ಗೃಹಗಳು ಅಂತ ಕರಿತೀವಿ. ಅವರ ಕೆಲವು ಪ್ರಮುಖ ಕೊಡುಗೆಗಳೆಂದರೆ ಉದಯಗಿರಿಯ ಹುಲಿಯ ಗುಹೆ, ಎಲ್ಲೋರದ ಇಂದ್ರಸಭಾ ಗುಹೆ, ಒರಿಸ್ಸಾದ ಅತಿಗುಂಪಾ ಗುಹೆ ಮುಂತಾದವು ಅಂತ ಹೇಳ್ಬೋದು. ಹಾಗೆ ಶ್ರವಣಬೆಳಗೊಳದ ಜಗದ್ವಿಖ್ಯಾತ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಮೂಡಬಿದಿರೆಯ ಸಹಸ್ರ ಸ್ತಂಭಗಳ ಬಸದಿ ಕರ್ನಾಟಕದಲ್ಲಿನ ಗಮನಾರ್ಹವಾದಂಥ ಸ್ಮಾರಕಗಳಾಗಿವೆ. ಹೀಗೆ ಜೈನ ಧರ್ಮ ನಮ್ಮ ಕರ್ನಾಟಕದಲ್ಲಿಯೂ ಸಹ ಏನಾಗಿತ್ತು, ಪ್ರಸಾರವಾಗಿತ್ತು ಅನ್ನೋದಕ್ಕೆ ಈ ಒಂದು ಉದಾಹರಣೆಯಿಂದ ನಾವು ಇಲ್ಲಿ ಗಮನಿಸಬಹುದು. ಹೀಗೆ ಜೈನ ಧರ್ಮ ಸಾಮಾನ್ಯರಿಗೂ ಸಹ ಕೈಗೆಟುಕುವ ರೀತಿಯಲ್ಲಿ ಬೋಧನೆಗೆ ಒಳಪಟ್ಟಿತ್ತು. ಅದನ್ನು ಎಲ್ಲರೂ ಸಹ ಸ್ವೀಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಉದಾಹರಣೆಗೆ ಸಾಕಷ್ಟು ಅರಸರು ಸಹ ಜೈನ ಧರ್ಮವನ್ನು ಪ್ರೋತ್ಸಾಹ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡ್ಬೋದು, ಉದಾಹರಿಸಬಹುದು.